ಬ್ಯಾಕ್ ಟು ಮೈ ಚಾನಲ್. ನನ್ನ ವ್ಯೂವರ್ಸ್ ಎಲ್ರಿಗೂ ಬಿಗ್ ಹಾಯ್. ಹಾಗೆ ಯಾರ್ಯಾರೆಲ್ಲ ಕಮೆಂಟ್ ಮಾಡಿದ್ದೀರಾ ಮತ್ತೆ ಲೈಕ್ ಮಾಡಿದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ತುಂಬಾ ಥ್ಯಾಂಕ್ಸ್. ಇವಾಗ ಚಿಕ್ಕ ಬೂತಾಯಿ ಮೀನಿನ ಸೀಸನ್ ಸ್ಟಾರ್ಟ್ ಆಗಿದೆ. ತುಂಬಾ ಹೇರಳವಾಗಿ ಫ್ರೆಶ್ ಆಗಿರುವಂತಹ ಬೂತಾಯಿ ಮೀನುಗಳೆಲ್ಲ ಸಿಗುತ್ತೆ. ಸೊ ನಾವು ಅದರಿಂದ ಇವತ್ತು ಒಂದು ರೆಸಿಪಿಯನ್ನ ಮಾಡೋಣ. ಸೊ ತುಂಬಾ ಅದ್ಭುತವಾಗಿ ಇರುತ್ತೆ. ಅದರ ಹೆಸರು ಉಕ್ಕಾಣಿ ಅಂತ. ತುಂಬಾ ಹುಳಿಯಾಗಿ ಮತ್ತೆ ಖಾರವಾಗಿ ಇರುತ್ತೆ. ಹಾಗೆ ತುಂಬಾ ಸುಲಭವಾಗಿ ಮಾಡ್ಕೋಬಹುದು. ಜಾಸ್ತಿ ಏನು ಇಂಗ್ರೀಡಿಯೆಂಟ್ಸ್ ಬೇಡ. ಸೊ ನೋಡೋಣ ಯಾವ ರೀತಿಯಾಗಿ ಮಾಡೋದು ಅಂತ. ನಾನಿಲ್ಲಿ 25ಇಂದ 30 ಆಗುವಷ್ಟು ಒಣಮೆಣಸಿನಕಾಯನ್ನು ತೊಗೊಂಡಿದ್ದೀನಿ. ಇದು ಗುಂಟೂರು ಮೆಣಸಿನಕಾಯಿ ಅಲ್ಲ, ನಾರ್ಮಲ್ ಆಗಿರೋ ಮೆಣಸಿನಕಾಯಿ. ಇದು ಜಾಸ್ತಿ ಖಾರ ಆಗಲ್ಲ, ಕರೆಕ್ಟ್ ಆಗುತ್ತೆ. ಇದಕ್ಕೆ ನಾನಿವಾಗ ನೀರನ್ನು ಹಾಕಿ ನೆನೆಸ್ಕೊಳ್ತಾ ಇದ್ದೀನಿ. ಒಂದು 10ರಿಂದ 15 ನಿಮಿಷ ನೆನೆಸ್ಕೊಂಡ್ರೆ ಸಾಕು. ನೆನೆಸ್ಕೊಂಡೇ ಇದ್ದರೂ ನಡೆಯುತ್ತೆ. ನಾವು ಈ ರೀತಿಯಾಗಿ ನೆನೆಸ್ಕೊಂಡು ಮಾಡಿದರೆ ಒಂದು ಒಳ್ಳೆ ಡಿಫ್ರೆಂಟ್ ಆದ ಟೇಸ್ಟ್ ಬರುತ್ತೆ. ಹಾಗೆಯೇ ನಾವು ಮಿಕ್ಸಿಯಲ್ಲಿ ಹಾಕಿ ರುಬ್ಕೊಳ್ಳುವಾಗ ತುಂಬ ಚೆನ್ನಾಗಿ ಪೇಸ್ಟ್ ಆಗುತ್ತೆ ಇದು. ನೆಕ್ಸ್ಟ್ ನಾನು ಇದಕ್ಕೆ 15ರಿಂದ 20 ಆಗುವಷ್ಟು ಜವಾರಿ ಬೆಳ್ಳುಳ್ಳಿ ಪೀಸ್ಗಳನ್ನು ಹಾಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಯಾವುದಿದೆ ನೀವು ಅದನ್ನು ಹಾಕ್ಕೋಬೋದು. ಹಾಗೆಯೇ ಸ್ವಲ್ಪ ಜಾಸ್ತಿ ನಾವು ಹುಣಸೆ ಹಣ್ಣನ್ನು ಹಾಕೋಬೇಕು. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಒಣಮೆಣಸು ಮತ್ತು ಹುಣಸೆ ಹಣ್ಣು, ಹಾಗೆಯೇ ಸ್ವಲ್ಪ ಅರಿಶಿನ ಹಿಟ್ಟನ್ನು ಸೇರಿಸಬೇಕು. ಇದಕ್ಕೆ ಇವಾಗ ಇನ್ಯಾವುದು ಇಂಗ್ರೀಡಿಯೆಂಟ್ಸ್ ಹಾಕೋದು ಬೇಡ. ನಾವು ಮತ್ತೆ ಬೇರೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿಬಿಟ್ರೆ ಸೇಮ್ ಮೀನು ಸಾರು ಥರನೇ ಆಗಿಬಿಡುತ್ತೆ. ಆ ರೀತಿ ಆಗಬಾರ್ದು. ಇದು ಕಾಣಿ ಥರನೇ ಆಗಬೇಕು. ಸ್ವಲ್ಪ ನೀರನ್ನು ಸೇರಿಸಿ ತುಂಬ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಬೇಕು ಈ ರೀತಿಯಾಗಿ. ನೆಕ್ಸ್ಟ್ ನಾನಿಲ್ಲಿ ಚಿಕ್ಕದಾಗಿರುವಂತಹ ಬೂತಾಯಿ ಮೀನನ್ನು ತೊಗೊಂಡಿದ್ದೀನಿ. ಈ ಉಕ್ಕಾಣಿಗೆ ಬೂತಾಯಿ ಮೀನು ಹಾಕಿ ಮಾಡಿದರೆ ತುಂಬ ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ಹಾಗೆಯೇ ದೊಡ್ಡ ಮೀನು ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿರಲ್ಲ. ಚಿಕ್ಕದಾಗಿರೋ ಮೀನನ್ನು ಹಾಕೋಬೇಕು, ಅಂದರೆ ಬೂತಾಯಿ ಫಿಶನ್ನು. ಹಾಗೆಯೇ ಇದು ತುಂಬ ಫ್ರೆಶ್ ಆಗಿದೆ, ಕಟ್ ಮಾಡಿಸ್ಕೊಂಡು ತೊಗೊಬಂದಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಒಂದು ಪ್ಯಾನ್ಗೆ 2ರಿಂದ 3 ಸ್ಪೂನ್ ಆಗುವಷ್ಟು ಅಡುಗೆ ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಯಾವ ಎಣ್ಣೆಯನ್ನು ಯೂಸ್ ಮಾಡ್ತೀರಾ ಅದನ್ನು ಹಾಕ್ಕೋಬೋದು. ಹಾಗೆಯೇ ಸ್ವಲ್ಪ ಕರಿಬೇವು, ನೆಕ್ಸ್ಟು ಒಂದು 5ರಿಂದ 10 ಪೀಸ್ ಆಗುವಷ್ಟು ಬೆಳ್ಳುಳ್ಳಿ ಎಸಳುಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ತುಂಬ ಒಳ್ಳೆ ಫ್ಲೇವರ್ ಬರುತ್ತೆ ಬೆಳ್ಳುಳ್ಳಿಯನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ. ಇದನ್ನು ಇವಾಗ ಸ್ವಲ್ಪ ಹೊತ್ತು ನಾನು ಫ್ರೈ ಮಾಡ್ತೀನಿ. ಈ ಹುಳಿ ಖಾರ ರೆಸಿಪಿ ಯಾವ ರೀತಿ ಇರುತ್ತೆ ಅಂದರೆ ನಮಗೆ ಎಷ್ಟೇ ಊಟ ಮಾಡಲಿ ಇನ್ನೂ ಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಹಾಗೆಯೇ ನಾನು ಇದಕ್ಕೆ ಇವಾಗ ಮಸಾಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಮಸಾಲೆ ಕೂಡ ತುಂಬ ಚೆನ್ನಾಗಿ ಪೇಸ್ಟ್ ಆಗಿದೆ. ಈ ರೀತಿಯಾಗಿ ನುಣ್ಣಗೆ ಪೇಸ್ಟ್ ಆಗಿರಬೇಕು. ಇವಾಗ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಎಣ್ಣೆಯಲ್ಲಿ 2 ನಿಮಿಷ ಫ್ರೈ ಮಾಡಬೇಕು. ಖಾರದಂಶ ಏನಾದರೂ ಜಾಸ್ತಿ ಇದ್ದರೆ ಹೋಗುತ್ತೆ. ಹಾಗೆಯೇ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ. ಕಂಟಿನ್ಯೂಯಸ್ ಆಗಿ ನಾನು 2 ನಿಮಿಷ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಚಿಕ್ಕದಾಗಿರೋ ಬೂತಾಯಿ ಮೀನುಗಳು ಈ ಸೀಸನಲ್ಲಿ ತುಂಬ ಹೇರಳವಾಗಿ ಸಿಗುತ್ತೆ. ನಿಮಗೇನಾದರೂ ಸಿಕ್ಕಿದರೆ ನೀವು ಕೂಡ ತಂದು ಟ್ರೈ ಮಾಡಿ. ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದಿದು. ಇದರಿಂದ ಅನೇಕ ರೀತಿಯ ಮೆಡಿಸಿನ್ಗಳಿರ್ಬೋದು, ಟ್ಯಾಬ್ಲೆಟ್ ಇರ್ಬೋದು, ಸಿರಪ್ ಇರ್ಬೋದು, ಎಲ್ಲನೂ ಕೂಡ ರೆಡಿ ಆಗುತ್ತೆ. ಹಾಗೆಯೇ ಈ ಮೀನನ್ನು ತುಂಬ ರೀತಿಯ ಔಷಧಗಳ ತಯಾರಿಕೆಯಲ್ಲಿ ಬಳಸ್ತಾರೆ. ನೋಡಿ, ಇದನ್ನು ನಾನು 2 ನಿಮಿಷದಿಂದ ಕಂಟಿನ್ಯೂಯಸ್ ಆಗಿ ತಿರುಗಿಸ್ತಾ ಇದ್ದೀನಿ. ಇವಾಗ 2 ನಿಮಿಷ ಆಗ್ತಾ ಬಂದಿದೆ. ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀರನ್ನು ಒಂದೇ ಸಲ ನಾವು ಜಾಸ್ತಿಯಾಗಿ ಹಾಕೋಬಾರ್ದು. ನೀರು ಜಾಸ್ತಿ ಆದರೆ ಚೆನ್ನಾಗಿರಲ್ಲ ಈ ಉಕ್ಕಾಣಿ ರೆಸಿಪಿ. ಸ್ವಲ್ಪ ನೀರನ್ನು ಹಾಕಿ ಟ್ರೈ ಮಾಡಿ ನೋಡಬೇಕು. ಹಾಗೆಯೇ ಈ ರೆಸಿಪಿಯನ್ನು ನಾವು 1ರಿಂದ 2 ದಿನ ತನಕ ಹಾಗೆಯೇ ಇಡ್ಬೋದು, ಬಿಸಿ ಮಾಡ್ದೇ. ಅಷ್ಟು ಚೆನ್ನಾಗಿ ಇರುತ್ತೆ. ಯಾಕಂದರೆ ನಾವು ಇದಕ್ಕೆ ತೆಂಗಿನಕಾಯಿ ಆಗಲಿ ಅಥವಾ ಆನಿಯನ್ ಆಗಲಿ ಏನನ್ನೂ ಸೇರಿಸಿರಲ್ಲ. ಸೊ ಮತ್ತೆ ಸ್ವಲ್ಪ ನೀರನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ. ನಿಮಗೇನಾದರೂ ಬೂತಾಯಿ ಮೀನು ಸಿಗ್ತಿಲ್ಲ ಅಂದರೆ ನೀವು ಬೇರೆ ಮೀನನ್ನು ಹಾಕಿ ಮಾಡ್ಕೋಬೋದು. ಹಾಗೆಯೇ ಈ ಟೈಮಲ್ಲಿ ಉಪ್ಪೆಲ್ಲ ಕರೆಕ್ಟಾಗಿದೆಯಾ ಇಲ್ಲ ಅಂತ ಚೆಕ್ ಮಾಡಿಕೊಂಡು ಉಪ್ಪನ್ನು ಸೇರಿಸ್ಕೋಬೋದು. ಇವಾಗ ನಾನು ಮುಚ್ಚಳವನ್ನು ಮುಚ್ಚಿ ಮೀಡಿಯಮ್ ಉರಿಯಲ್ಲಿ ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ತೀನಿ. ಈ ರೆಸಿಪಿಯನ್ನು ಮಣ್ಣಿನ ಮಡಿಕೆಯಲ್ಲಿ ಮಾಡಿದರೆ ಇನ್ನೂ ಅದ್ಭುತವಾಗಿ ಇರುತ್ತೆ. ನನ್ನ ಹತ್ರ ಇದೆ, ಬಟ್ ಅದು ಸ್ವಲ್ಪ ಒಡೆದೋಗ್ಬಿಟ್ಟಿದೆ, ಅದಕ್ಕೆ ಅದರಲ್ಲಿ ಮಾಡಿಲ್ಲ. ಇವಾಗ ನೋಡಿ, ತುಂಬ ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ನಾನು ಇವಾಗ ಬೂತಾಯಿ ಫಿಶನ್ನು ಹಾಕ್ಕೊಳ್ತಾ ಇದ್ದೀನಿ. ಮೀನನ್ನು ಹಾಕಿದ ಮೇಲೆ ಸ್ವಲ್ಪ ಸ್ಲೋ ಆಗಿ ನಾವು ಸ್ಪೂನ್ನ ಸಹಾಯದಿಂದ ತಿರುಗಿಸ್ಕೊಳ್ಬೇಕು. ಯಾಕಂದರೆ ಚಿಕ್ಕದಾಗಿರೋ ಮೀನುಗಳಲ್ವಾ, ಸೊ ಕಟ್ಟಾಗಿ ಬಿಡುತ್ತೆ. ಹಾಗೆಯೇ ಇದನ್ನು ನಾನು ಇವಾಗ 2-3 ದಿನ ಇಟ್ಕೊಂಡು ತಿಂತೀನಿ. ತುಂಬ ಚೆನ್ನಾಗಿರುತ್ತೆ. ಹೇಗೆ ಉಪ್ಪಿನಕಾಯಿ ಚಿಕ್ಕದಾಗಿ ಇದ್ದರೂ ಕೂಡ ನಮಗೆ ತುಂಬ ಚೆನ್ನಾಗಿ ಊಟ ಸೇರುತ್ತೆ. ಹಾಗೆಯೇ ಇದು ಕೂಡ ಅಷ್ಟೇ ಸೈಡಲ್ಲಿ ಹಾಕ್ಕೊಂಡು ಕುಚ್ಚಲಕ್ಕಿ ಜೊತೆ ತಿಂತಾಯಿದ್ರೆ ನಿಜವಾಗೂ ಸ್ವರ್ಗ ಅಂತಲೇ ಹೇಳ್ಬೋದು. ಇದನ್ನು ಇವಾಗ ನಾನು ಮುಚ್ಚಿ ಬಾಯ್ಲ್ ಮಾಡ್ತೀನಿ. ಒಂದು 2ರಿಂದ 3 ನಿಮಿಷ ಮೀಡಿಯಮ್ ಉರಿಯಲ್ಲಿ ಬಾಯ್ಲ್ ಮಾಡಿಕೊಂಡ್ರೆ ಸಾಕು, ಕರೆಕ್ಟಾಗಿ ಬೆಂದಿರುತ್ತೆ. ನೋಡಿ, ಇವಾಗ 3 ನಿಮಿಷ ಆಗಿದೆ. ಲಿಡ್ಡನ್ನು ಓಪನ್ ಮಾಡಿದ್ದೀನಿ. ಪರ್ಫೆಕ್ಟಾಗಿ ಬಂದಿದೆ. ಖಡಕ್ಕಾಗಿ ಖಾರ ಮತ್ತು ಹುಳಿಯಾಗಿರುವಂತಹ ಬೂತಾಯಿ ಮೀನಿನ ಉಕ್ಕಾಣಿ ರೆಡಿಯಾಗಿದೆ.
ಸೊ ನೋಡಿದ್ರಲ್ವಾ ಎಷ್ಟು ಅದ್ಭುತವಾಗಿ ಮತ್ತೆ ಖಡಕ್ಕಾಗಿ ಬಂದಿದೆ ಅಂತ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ನನ್ನ ಚಾನಲ್ನ ಯಾರ್ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ದೀರಾ, ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.